ನಮಸ್ಕಾರ ಕರ್ನಾಟಕ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡ ಚಾನಲ್. ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ 15,000 ಶಿಕ್ಷಕರ ನೇಮಕಾತಿ ನಡೀತಾ ಇದೆ ಸ್ನೇಹಿತರೆ. ಆದರೆ ಇನ್ನೂ ಕೆಲವು ಅಭ್ಯರ್ಥಿಗಳಲ್ಲಿ ಕನ್ನಡ ಮಾಧ್ಯಮದ ಪ್ರಮಾಣ ಪತ್ರದ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇದೆ. ಆ ಪ್ರಮಾಣ ಪತ್ರದ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಸೊ ಈ ವಿಡಿಯೋದಲ್ಲಿ ಇರುವಂತಹ ಮಾಹಿತಿ ಕಂಪ್ಲೀಟ್ ಆಗಿ ಇಲಾಖೆಯಿಂದ ಹೊರಡಿಸಿರುವ ನೋಟಿಫಿಕೇಶನ್ ಅಲ್ಲಿ ಇರೋದೇ ಸ್ನೇಹಿತರೆ. ಇದನ್ನ ನಾನು ನೋಟಿಫಿಕೇಶನ್ ಇಂದಾನೆ ತಗೊಂಡಿರೋದು. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಮೊದಲೇ ಪಾಯಿಂಟ್ ಏನಿದೆ, ಸರ್ಕಾರದ ಆದೇಶ ಸಂಖ್ಯೆ CRSUE 71 ನೇ 2001 ದಿನಾಂಕ 24/10/2002 ಅನ್ವಯ ಕನ್ನಡ ಮಾಧ್ಯಮದಲ್ಲಿ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು 1 ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ನಿಗದಿತ ನಮೂನೆಯಲ್ಲಿ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ, ಮೊಹರು, ಪ್ರಮಾಣ ಪತ್ರ ವಿತರಿಸಿದ ದಿನಾಂಕ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೊಹರಿನೊಂದಿಗೆ ಮೇಲು ರುಜು ಮತ್ತು ದಿನಾಂಕದೊಂದಿಗೆ ಪಡೆಯತಕ್ಕದ್ದು. ಸರದಿ ಪ್ರಮಾಣ ಪತ್ರವು ಈ ನೇಮಕಾತಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಪಡೆಯತಕ್ಕದ್ದು. ಹಾಗೆ ಮೂಲ ದಾಖಲಾತಿ ಪರಿಶೀಲನೆ ಅರ್ಹರಾದಾಗ ಮೂಲ ದಾಖಲೆಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು. ನೋಟಿಫಿಕೇಶನ್ ಅಲ್ಲಿ ಯಾವುದೇ ಫಾರ್ಮೆಟ್ ಕೊಟ್ಟಿಲ್ಲ ಸ್ನೇಹಿತರೆ ಅವರು. ಆದರೆ ಇಲ್ಲಿ ಅವರು ಕೊಟ್ಟಿರುವಂತ ಸಂಖ್ಯೆ CRSUE 71 ಸೇನೇನಿ 2001 ದಿನಾಂಕ 24/10/2000 ಅನ್ವಯ. ಸೊ ಈ ನಂಬರು ನಿಮ್ಮ ಫಾರ್ಮೆಟ್ ಅಲ್ಲಿ ಇರಬೇಕು ಸ್ನೇಹಿತರೆ. ಸೊ ಈ ನಂಬರ್ ಇರುವಂತ ಅರ್ಜಿಯನ್ನ ತೆಗೆದುಕೊಂಡು ನೀವು ನಿಮ್ಮ ಸ್ಕೂಲ್ಗೆ ಹೋಗಿ 1 to 10th ಎಲ್ಲೆಲ್ಲಿ ಕಲ್ತಿದ್ದೀರಾ, ಬೇರೆ ಸ್ಕೂಲ್ ಚೇಂಜ್ ಮಾಡಿದ್ರೆ ಅಲ್ಲಿ ಕೂಡ ನೀವು ಮುಖ್ಯೋಪಾಧ್ಯಾಯರ ಸಹಿ ಹಾಗೂ ನಿಮ್ಮ BUಗಳ ಸಹಿ ಕೂಡ ಆಗ್ಬೇಕು. ಸೊ ಇಲ್ಲಿ ನಾನು ಫಾರ್ಮೆಟ್ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ಸೊ ಈ ತರ ಫಾರ್ಮೆಟ್ ಅಲ್ಲಿ ನಾನ್ ಕಳಿಸಿರುವಂತ 2 ಫಾರ್ಮೆಟ್ ಅಲ್ಲೂ ಕೂಡ ಆ ಸಂಖ್ಯೆ ಇದೆ. ಸೊ ಈ ತರ ಫಾರ್ಮೆಟ್ ತೆಗೆದುಕೊಂಡು ನೀವು ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ತುಂಬಿಕೊಂಡು ಮುಖ್ಯೋಪಾಧ್ಯಾಯರ ಸಹಿ ಹಾಗೂ BUಗಳ ಸಹಿ ಮಾಡಿಸ್ಕೊಂಡು ಹಾಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗೇನೆ ನೀವು ಆ ಫಾರ್ಮ್ ಅನ್ನ ತಗೊಂಡಿರ್ಬೇಕಾಗತ್ತೆ. ಹಾಗೆ ಪರಿಶೀಲನೆ ವೇಳೆಯಲ್ಲಿ ನೀವು ಇದನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಸೊ ಜೆರಾಕ್ಸ್ ಅಂಗಡಿಯಲ್ಲಿ ಸಿಗತ್ತೆ, ಆದ್ರೆ ನಂಬರ್ನ ಚೆಕ್ ಮಾಡಿ ಕರೆಕ್ಟ್ ಆಗಿ ತಗೊಳ್ಳಿ. ಆದ್ರೆ ಅವ್ರೇನು ಕರೆಕ್ಟ್ ಆಗಿ ಯಾವುದೇ ಫಾರ್ಮೆಟ್ ಕೊಟ್ಟಿಲ್ಲ, ಬಟ್ ಆ ನಂಬರ್ ಕೊಟ್ಟಿದಾರಲ್ಲ ಆ ನಂಬರ್ ಇರುವಂತ ನೀವು ಫಾರ್ಮ್ ನ ಜೆರಾಕ್ಸ್ ಅಂಗಡಿಯಲ್ಲಿ ತಗೊಳ್ಳಿ. ಒಂದೆರಡು ಹೆಚ್ಚಿಗೆನೆ ತಗೊಂಡಿರಿ. ಸಪೋಸ್ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಮತ್ತೆ ಹೊಳ್ಳಿ ಇನ್ನೊಂದ್ಸರಿ ಬರ್ಸ್ಕೊಂಡು ಸಹಿ ಮಾಡಿಸ್ಕೊಂಡು ತೆಗೆದುಕೊಂಡು ಬನ್ನಿ ಸ್ನೇಹಿತರೆ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಕನ್ನಡ ಮಾಧ್ಯಮ ಮೀಸಲಾತಿಯನ್ನು ಕೋರಿ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸರದಿ ಮೀಸಲಾತಿ ಆಯ್ಕೆಯು ಅಭ್ಯರ್ಥಿಯ ಕನ್ನಡ ಮಾಧ್ಯಮ ನೈಜತೆ ಬಾರದಿದ್ದಲ್ಲಿ ತಿರಸ್ಕಾರಗೊಂಡಲ್ಲಿ ಅಂತವರು GM, ವುಮೆನ್ ಕ್ಯಾಂಡಿಡೇಟ್, ರೂರಲ್, ಎಕ್ಸ್ ಸರ್ವಿಸ್ ಮ್ಯಾನ್, ಗ್ರಾಮೀಣ ಹಾಗೆ ಟ್ರಾನ್ಸ್ಜೆಂಡರ್ ಆಯ್ಕೆಯಾದ ಪ್ರವರ್ಗ ಬದಲಾಯಿಸಿ ನೇಮಕಾತಿ ಅವಕಾಶ ಇರುವುದಿಲ್ಲ. ಉತ್ತಮ ಮೆರಿಟಿನೊಂದಿಗೆ ಇವೆಲ್ಲ ಕೊಟ್ಟಿರ್ತಾರಲ್ಲ ಆ ಮೀಸಲಾತಿ ಅಥವಾ ಬೇರೆ ಮೀಸಲಾತಿಯ ಮಹಿಳೆಯ ಕಟ್ ಆಫ್ ಗಿಂತಲೂ ನಿಮ್ದು ಹೆಚ್ಚು ಇದ್ದರೆ, ನಿಮ್ಮ ನೈಜತೆ ಏನಾದರೂ ಕೊಡದಿದ್ರೆ ಕಡ್ಡಾಯವಾಗಿ ನೀವು ಕೊಡ್ಬೇಕಾಗತ್ತೆ. ನೈಜತೆ ಏನಾದ್ರು ತಿರಸ್ಕಾರಗೊಂಡರೆ ನಿಮ್ಮ ಪ್ರವರ್ಗ ಬದಲಾಯಿಸಿ ಮಹಿಳಾ ಅಭ್ಯರ್ಥಿಯಂದು ಆಯ್ಕೆ ಗುಂಪು ಬದಲಾಯಿಸಿ ನಿಮಗೆ ನೇಮಕಾತಿ ಕೊಡಲು ಅವಕಾಶ ಇರುವುದಿಲ್ಲ. ಸೊ ಒಂದ್ ವೇಳೆ ನೀವೇನಾದ್ರೂ ಕನ್ನಡ ಮೀಡಿಯಂ ಮೀಸಲಾತಿಯಲ್ಲಿ ನೀವೇನಾದ್ರೂ ಸೆಲೆಕ್ಟ್ ಆದ್ರೆ ಮುಂದೆ ನೀವು ಅದನ್ನ ವೆರಿಫಿಕೇಶನ್ ಮಾಡಿಸದೇ ಇದ್ರೆ, ಅಂದ್ರೆ ನೈಜತೆ ಕಡ್ಡಾಯ ಅಂತ ಹೇಳಿದ್ದಾರೆ ಸ್ನೇಹಿತರೆ, ವೆರಿಫಿಕೇಶನ್ ಮಾಡಿಸ್ಬೇಕು. ಸೊ ಒಂದ್ ವೇಳೆ ನಿಮ್ದು ನೈಜತೆ ಏನಾದ್ರೂ ತಿರಸ್ಕಾರಗೊಂಡಲ್ಲಿ ನಿಮ್ದು ಬೇರೆ ಮೀಸಲಾತಿ ಪಡೆದಿದ್ರಲ್ಲ ಅವ್ರಿಗಿಂತ ಜಾಸ್ತಿ ಮೆರಿಟ್ ಇದ್ರೂ ಕೂಡ ನಿಮ್ಮ ಪ್ರವರ್ಗ ಚೇಂಜ್ ಮಾಡಿ ಅವರು ನಿಮ್ಗೆ ನೇಮಕಾತಿ ಕೊಡಲು ಅವಕಾಶ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಕರೆಕ್ಟ್ ಆಗಿ ನೀಟಾಗಿ ಬರ್ಸ್ಕೊಂಡ್ಬಂದು ಫಾರ್ಮ್ ನ ಕೊಡಿ. ಹಾಗೆ ಅದ್ರದ್ದು ವೆರಿಫಿಕೇಶನ್ ಕೂಡ ನೀವು ಮುಂದೆ ಮಾಡಿಸ್ಬೇಕಾಗತ್ತೆ. ಮಾಹಿತಿ ಇಷ್ಟ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.